ನಮಸ್ಕಾರ ಎಲ್ರಿಗೂ. ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಫುಲ್ ನೋಡಿ, ಯಾಕಂದರೆ ಇದು ತುಂಬ ಬೇಜಾರಲ್ಲ ನಾನು ಮಾಡ್ತಾ ಇರೋದು. ಏನಕ್ಕಪ್ಪ ಅಂತಂದರೆ, ಇವಾಗ ನಂದು ಫಾಲೋವರ್ಸ್ ಬಂದು ತುಂಬ ಕಡಿಮೆ ಇದ್ದಾರೆ, ವೀಡಿಯೋಸು ಜಾಸ್ತಿ ಇದ್ದಾವೆ. ಏನಕ್ಕೆ ಅಂತಂದರೆ, ಒಳ್ಳೆ ರೀತಿ ಮಾಡಿದ್ರೆ ವ್ಯಾಲ್ಯೂ ಇಲ್ಲ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ನಾನು ನೆನ್ನೆ ಅನ್ಇನ್ಸ್ಟಾಲ್ ಮಾಡಬೇಕು ಎಲ್ಲದೂ ಬೇಡ ಅಂದ್ಕೊಂಡು ಡಿಸೈಡ್ ಆಗಿದ್ದೆ. ಬಟ್ ನಮ್ಮ ಮನೆಯವ್ರು ಹೇಳಿದ್ರು, ಒಳ್ಳೆ ರೀತಿಲಿ ಬೆಳೆಸ್ತಾರೆ, ಸೊ ವೆಯ್ಟ್ ಮಾಡೋ, ಪರವಾಗಿಲ್ಲ, ನಿನ್ನ ಖುಷಿಗೋಸ್ಕರ ನೀನು ಮಾಡ್ತಾ ಇದೆಯಾ, ಹಂಗೇನಿಲ್ಲ, ನೀನು ಅದರಿಂದ ಏನು ಅನ್ನ ತಿನ್ನಬೇಕಾಗಿಲ್ಲ, ಏನು ನಿನಗೆ ರೇಷನ್ ಬರಬೇಕಾಗಿಲ್ಲ, ಸೊ ನೀನು ಎಂಟರ್ಟೈನ್ಮೆಂಟು ಅಷ್ಟು ಎಫರ್ಟ್ ಹಾಕಿದೆಯಾ ಇಷ್ಟು ದಿನದಿಂದ, ಸೊ ಏನು ಪ್ರಾಬ್ಲಮ್ ಇಲ್ಲ, ನೀನು ವೆಯ್ಟ್ ಮಾಡು ಅಂತೇಳಿ. ಮೈ ತುಂಬ ಬಟ್ಟೆ ಹಾಕ್ದೇನೆ ವೀಡಿಯೋ ಮಾಡಿದವ್ರಿಗೆ ನೀವುಗಳೆಲ್ಲ ಕೆಲವರು ಬ್ಯಾಡ್ ಕಾಮೆಂಟೆಲ್ಲ ಹಾಕ್ತಿರಲ್ಲ, ಸೊ ಅದರಲ್ಲಿ ಅವ್ರದ್ದೇನು ತಪ್ಪಿರಲ್ಲ ಅಂದ್ಕೊತೀನಿ. ಯಾಕಂದರೆ ಜನಗಳು ಇಷ್ಟಪಡೋದೇ ಆ ಥರದವ್ರನ್ನ, ಸೊ ಅದರಿಂದ ಅವ್ರದ್ದೇನು ತಪ್ಪಿರಲ್ಲ. ಅವ್ರು ಒಳ್ಳೆ ರೀತಿ ಮಾಡಿನೇ ಅವ್ರಿಗೇನೋ ಲೈಕು ಕಮೆಂಟು ಬಂದಿಲ್ಲ ಅಂತ ಆ ಥರ ಬ್ಯಾಡಾಗಿ ಎಲ್ಲರೂ ಮಾಡಿರ್ತಾರೆ ಅಂದ್ಕೊತೀನಿ. ಬಟ್ ನನಗದ್ರ ಅವಶ್ಯಕತೆ ಇಲ್ಲ. ಯಾಕಂದರೆ ನನಗೆ ಆ ಥರ ಬೆಳಿಬೇಕು ಅನ್ನೋದಿದ್ರೆ, ನನಗದು ಅಂಥ ವೀಡಿಯೋಸ್ ಮಾಡಿ ಅಂಥದ್ದು ಫೇಮಸ್ ಆಗಬೇಕನ್ನೋ ನನಗದು ಏನಿಲ್ಲ. ನಾನು ಅದರಿಂದ ರೇಷನ್ ತೊಗೊಂಬರ್ಬೇಕಾಗಿಲ್ಲ, ನನ್ನ ಲೈಫ್ ನಡಿಬೇಕಾಗಿದೆ ಏನಿಲ್ಲ. ಯಾಕಂದರೆ ತುಂಬ ಬೇಜಾರಾಗುತ್ತೆ. ಎಲ್ಲರೂ ಕೇಳ್ತಾರೆ, ಏನಕ್ಕೆ ಮೇಡಮ್ ನಿಮ್ಮದು 400 500 ವೀಡಿಯೋಸ್ ಹಾಕಿರ್ತೀರಾ, ಫಾಲೋವರ್ಸ್ ಎಲ್ಲ 500 600 ಹಂಗಿರ್ತಾರೆ ಅಂತೇಳಿ. ಗೊತ್ತಿಲ್ಲ ಏನಕ್ಕೆ ಅಂತಂದರೆ, ಅದರಲ್ಲಿ ಅವ್ರುಗಳಿಗೆ ಇಷ್ಟ ಆಗೋ ಥರ ಅವ್ರಿಗೇನು ಲೈಕ್ ಮಾಡೋ ಥರ ಇರೋಲ್ಲ. ಯಾಕಂದರೆ ಮೈ ತೋರಿಸ್ಬೇಕು, ಅವ್ರುಗಳು ಇನ್ಸ್ಟಾ ಮೆಸೇಜ್ ಮಾಡಿದಾಗ ಮೆಸೇಜ್ ಮಾಡಬೇಕು ಎಲ್ರೂ, ಹಂಗಾದರೆ ಮಾತ್ರ ವ್ಯಾಲ್ಯೂ ಇರುತ್ತೆ. ಅದರ ಅವಶ್ಯಕತೆ ನನಗಿಲ್ಲ. ನಾನೇನೇ 250ರಿಂದ 300 ಐಡಿನ ಬ್ಲಾಕ್ ಮಾಡಿದ್ದೀನಿ. ಏನಕ್ಕಂದರೆ ಅವ್ರುಗಳ ಐಡಿನಲ್ಲೇ ಒಂಥರ ಅಸಹ್ಯ ಇರುತ್ತೆ. ಅವ್ರುಗಳನ್ನ ನಾನು ಫಾಲೋ ಮಾಡೋದು ನನಗೆ ಅದ್ರ ಅವಶ್ಯಕತೆ ಇಲ್ಲ. ಇವಾಗ ಹಾಯ್ 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 ಅಂತ ಕಳಿಸಿರ್ತಾರೆ ಅಂದ್ಕೊಳ್ಳಿ, ಅದಕ್ಕೆ ನಾನು ರೆಸ್ಪಾನ್ಸ್ ಮಾಡಲ್ಲ, ಅದಕ್ಕೆ ಅವರೇ ಬ್ಲಾಕ್ ಮಾಡ್ಕೊಂಡು ಹೋಗ್ತಾರೆ. ಮಾಡ್ಕೊಂಡು ಹೋಗಲಿ, ಪರವಾಗಿಲ್ಲ, ನನಗದ್ರ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ, ಅದು ಒಳ್ಳೆ ರೀತಿ ಬೆಳೆಯೋಣ. ಮುಂದಕ್ಕೆ ನನ್ನ ಮಕ್ಕಳು ನೋಡಿದಾಗೂ, ಹೌದು ನಮ್ಮಮ್ಮ ಹಿಂಗೆ ಮಾಡಿದ್ದಾರೆ, ಪೇರೆಂಟ್ಸ್ ಹಿಂಗೆ ಮಾಡಿದ್ದಾರೆ ಅನ್ಬೇಕು. ಅದನ್ನು ಬಿಚ್ಕೊಂಡು ಕುಣಿಯೋದು, ಹಿಂಗೆ ಕುಣಿಯೋದು, ಅಸಹ್ಯವಾಗಿರೋದು ನೋಡಿದ್ರೆ ಅಸಹ್ಯನೇ ಆಗುತ್ತೆ. ಅದನ್ನು ನೋಡಿದವ್ರಿಗೇನು ಅನಿಸಲ್ಲ. ಸೊ ಅದು ಹಂಗಾಗಿ ಒಳ್ಳೆ ರೀತಿ ಏನಕ್ಕೆ ಲೈಕು ಕಮೆಂಟು ಶೇರು ಆಗೋದಿಲ್ಲ, ಫಾಲೋ ಮಾಡೋದಿಲ್ಲ ಅಂತಂದರೆ ನನಗೆ ಕ್ಲಿಯರಾಗಿ ಗೊತ್ತಾಗಿದೆ. ಒಳ್ಳೆ ರೀತಿಗೆ ಒಳ್ಳೆತನಕ್ಕೆ ಬೆಲೆ ಇಲ್ಲ ಗುರು. ಅದೇ ಹೇಳೋದು. ನನಗೆ ಆ ಥರ ನಾನು ತುಂಬ ವಲ್ಗರಾಗೆಲ್ಲ ನಾನು ಫೇಮಸ್ ಆಗಬೇಕು ಅಂತ ನನಗೆ ಅದು ಬೇಡವೇ ಬೇಡ. ನಾನು ನೆನ್ನೆನೇ ಅನ್ಇನ್ಸ್ಟಾಲ್ ಮಾಡಬೇಕಂತಲೇ ಹೋಗಿ ನೋಡಿದ್ದು. ಬಿಕಾಸ್ ನನಗದು ಇಷ್ಟನೇ ಆಗಲಿಲ್ಲ. ಇವರೆಲ್ಲರೂ ಒಂಥರ ನಾನೇ ಐಡಿಗಳನ್ನೆಲ್ಲ ಡಿಲೀಟ್ ಮಾಡಿ ಹಾಕಿದ್ದೀನಿ. ತುಂಬ ಬೇಜಾರಲ್ಲೇ ನಾನು ವೀಡಿಯೋ ಮಾಡ್ತಾ ಇರೋದು. ಏನಕ್ಕಪ್ಪ ಅಂದರೆ, ನನಗೆ ಅದು ಅವಶ್ಯಕತೆ ಇಲ್ಲ. ಹಾಗಾಗಿ ಒಳ್ಳೆ ರೀತಿ ಬೆಳೆಸ್ರಿ, ಒಳ್ಳೇದಕ್ಕೆ ಸಪೋರ್ಟ್ ಮಾಡಿ. ಅವಾಗ ಯಾವ ಹೆಣ್ಮಕ್ಳುಗಳೂ ತುಂಬ ಕೆಟ್ಟದಾರಿ ಹಿಡಿಯಲ್ಲ. ಇವಾಗ ಕೆಟ್ಟದ್ದನ್ನೇ ಇಷ್ಟಪಡೋ ಪ್ರಪಂಚ ಬಂದ್ಬಿಟ್ಟಿದೆ ಇವಾಗ. ನನಗದ್ರ ಅವಶ್ಯಕತೆ ಇಲ್ಲ. ಫಸ್ಟ್ ಆಫ್ ಆಲು ನನಗೆ ಇವಾಗ ನಮ್ಮ ಮನೇಲಿ ಅದರಿಂದ ರೇಷನ್ ಬರಬೇಕಾಗಿಲ್ಲ, ಏನಿಲ್ಲ. ನನ್ನ ಮನೋರಂಜನೆಗೋಸ್ಕರ ಏನೋ ಒಂದು ಕ್ರಿಯೇಟ್ ಮಾಡಬೇಕು ಅಂತ ಇದು ಮಾಡಿರೋದು. ಹೊಟ್ಟೆ ಬಿಡ್ಕೊಂಡು ಮೈ ಬಿಡ್ಕೊಂಡು ವೀಡಿಯೋ ಮಾಡಿ ನಮಗೇನು ಫೇಮಸ್ ಆಗಬೇಕಾಗಿರೋದು ಅವಶ್ಯಕತೆ ಇಲ್ಲ. ನನಗದ್ರ ಅವಶ್ಯಕತೆಯೂ ಬೇಕಾಗಿಲ್ಲ. ಸೊ ಒಳ್ಳೆ ರೀತಿಗೆ ಬೆಳೆ ಕೊಡ್ರಿ, ಅವಾಗ ಎಲ್ರೂ ಒಳ್ಳೆಯವರಾಗಿ ಇರ್ತಾರೆ. ಏನು ಕೆಟ್ಟ ರೀತಿಗೇನೆ ಪ್ರಮೋಟ್ ಮಾಡ್ತೀರಾ? ಯಾವ ವಿಡಿಯೋ ನೋಡಿದ್ರೂ ವಲ್ಗರಾಗೆ ಬರ್ತಾ ಇರುತ್ತೆ, ಕೆಟ್ಟದಾಗಿ ಬರ್ತಾ ಇರುತ್ತೆ. ಅಂಥವ್ರಿಗೇನೆ ಕಾಲನ ಇವಾಗ? ಒಳ್ಳೆಯದಕ್ಕೆ ಕಾಲನೇ ಇಲ್ವಾ? ನಿಜವಾಗ್ಲೂ ಬೇಜಾರಾಗಿ ಹೋಗ್ಬಿಡುತ್ತೆ. ಎಲ್ಲರೂ ಕೇಳ್ತಾರೆ ನನಗೆ, ಓ ಮೇಡಮ್ ಏನು 400 500 ವೀಡಿಯೋಸ್ ಹಾಕಿರ್ತೀರಾ, ಒಂದೊಂದಕ್ಕೂ ಒಂದೊಂದು ಫಾಲೋವರ್ಸ್ ಇಲ್ವಲ್ಲ ಅಂತ. ವ್ಯೂಸ್ ಹೋಗಿರುತ್ತೆ 60K 70K ಹಂಗೆಲ್ಲ ವ್ಯೂಸ್ ಹೋಗಿರುತ್ತೆ. ಬಟ್ ಏನು ಅದ್ರ ಲೈಕ್ ಆಗಲ್ಲ, ಫಾಲೋ ಆಗಲ್ಲ. ಬಟ್ ನನಗೆ ಇದರಿಂದ ಬೇಜಾರೂ ಇಲ್ಲ. ನನಗೆ ಫಾಲೋ ಆಗಬೇಕು, ತುಂಬ ಫೇಮಸ್ ಆಗಬೇಕು ಅನ್ನೋದಕ್ಕೋಸ್ಕರ ನಾನು ಆ ಥರ ಕೆಟ್ಟದಾಗೆಲ್ಲ ವೀಡಿಯೋಸು ಮಾಡಲ್ಲ. ಆ ಥರ ನನಗೆ ಫೇಮಸ್ ಆಗಬೇಕು ಅಂತಿದ್ರೆ ನನಗೆ ಅದು ಐಡೆಂಟಿಟಿ ನನಗೆ ಬೇಕಾಗೇ ಇಲ್ಲ. ಸೊ ಇದನ್ನು ಹೇಳ್ತಾ, ಇವತ್ತು ಹೋಗಿದ್ದೆ ನಮ್ಮ ಅತ್ತೆ ಮನೆಗೆ. ಅವರು ಅದು ತುಂಬ ಪ್ರೀತಿ ಕೊಡ್ತಾರೆ, ನನಗೇನಿಲ್ಲ, ನಮ್ಮ ಚಿಕ್ಕತ್ತೆ ಅವರು. ಸೊ ಕೆಲವ್ರಿಗೆ ಯೋಗ್ಯತೆಯೇ ಇರಲ್ಲ ಅವಕ್ಕೆ. ಅಂದರೆ ಒಬ್ಬರು ಮಕ್ಕಳು ಅನ್ನೋದು ಆಡ್ಸೋದಕ್ಕೆ ಬೆಳೆಸೋದಕ್ಕೆ ಅವಕ್ಕೆ ಇದ್ರೂ ಯೋಗ್ಯತೆ ಇರೋದಿಲ್ಲ. ಬಟ್ ಇವರು ನನಗೆ ಅವ್ರಿಗಿಂತನೂ ಹೆಚ್ಚಾಗಿ ನನಗೆ ಪ್ರೀತಿ ಕೊಡ್ತಾರೆ. ಅದೇ ಕೋಪದಲ್ಲಿ ಬಂದ್ಬಿಟ್ಟು ವರ್ಕೌಟ್ ಎಲ್ಲ ಮುಗಿಸ್ದೆ. ಏನಪ್ಪ ಅಂತಂದರೆ, ಬೇಜಾರಾಗುತ್ತೆ ಕೆಲವು ಟೈಮು. ಒಳ್ಳೆ ರೀತಿಗೆ ಒಳ್ಳೆತನಕ್ಕೆ ಬೆಲೆನೇ ಇಲ್ವಾ, ಐಡೆಂಟಿಟಿನೇ ಇಲ್ವಾ ಅನ್ನೋ ಥರಕ್ಕೆ ಆಗ್ಬಿಟ್ಟಿರುತ್ತೆ. ಹಾಗಾಗಿ ತುಂಬ ಬೇಜಾರಾಗುತ್ತೆ ನನಗೆ. ಬಟ್ ಅಲ್ಲಿಂದ ನಾನು ಮನೆಗೆ ಹೋಗ್ಬಿಟ್ಟು ಬಂದೆ. ನನ್ನ ಮನೆ ಅಂತ ನನಗಿದೆ, ನನಗೆ 2 ಮನೆ ಇದೆ. ಅದನ್ನು ಯಾವನಿಂದನೂ ಕಿತ್ಕೊಳ್ಳೋಕ್ಕಾಗೋದಿಲ್ಲ, ಯಾವನಿಂದನೂ ಪಡ್ಕೊಳ್ಳೋಕ್ಕೂ ಆಗೋದಿಲ್ಲ. ನನಗೆ ಚೆನ್ನಾಗಿ ಗೊತ್ತಿದೆ ಒಳಗಡೆನೇ ಏನೇನೆಲ್ಲ ಮಸ್ಲಾತ್ ನಡೀತಾ ಇದೆ ಅಂತೇಳಿ. ನಾನು ಬೆನ್ನಿನಗಡೆ ಬೊಗಳೋ ನಾಯಿಗಳಿಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ಫೇಸ್ ಟು ಫೇಸ್ ನಿಂತ್ಕೊಂಡು ಮಾತಾಡಬೇಕು, ಅದು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅದು ಮಾತು. ನಂದು ಐಡೆಂಟಿಟಿ ಅಂತ ಇರೋದು, ನನಗೆ ನನ್ನ ಮನೆಗೆ ಹೋದೆ, ನನ್ನ ಮನೇಲಿ ನನ್ನ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಅಲ್ಲಿ ಸ್ವಲ್ಪ ಹೊತ್ತೆಲ್ಲ ಟಿ ವಿ ಎಲ್ಲ ನೋಡಿಕೊಂಡು, ನಮ್ಮ ಮನೆಯವರೆಲ್ಲ ಮಾತಾಡಿದರು, ವಿಡಿಯೋ ಕಾಲೆಲ್ಲ ಮಾಡ್ಕೊಂಡು ಮಾತಾಡಿ, ಸೊ ಅಲ್ಲಿಂದ ಮನೆಗೆ ಬಂದೆ. ಹಂಗೆ ಅನಿಸುತ್ತೆ ಕೆಲವು